ಹರಿ ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 29. 29ನೇ ಅಧ್ಯಾಯದಲ್ಲಿ ಬರುವ ವಿಚಾರಗಳು: ಮದ್ರಾಸಿ ಭಜನಾ ಮೇಳ, ಅಪೂರ್ವ ಸ್ವಪ್ನ, ಬಾಬಾ ತೆಂಡೂಲ್ಕರ್, ಕ್ಯಾಪ್ಟನ್ ಹಾಟೆ, ಪವಿತ್ರವಾದ ರೂಪಾಯಿ ಮತ್ತು ವಾಮನ ನಾರ್ವೇಕರ್. ಸುಮಾರು 1916ರಲ್ಲಿ ರಾಮದಾಸಿ ಪಂಥದ ಭಜನಾ ಮೇಳವು ಪುಣ್ಯಕ್ಷೇತ್ರ ಕಾಶಿ ಯಾತ್ರೆಗೆ ಹೊರಟಿತ್ತು. ಆ ಗುಂಪಿನಲ್ಲಿ 3 ಇದ್ದರು: ಪತಿ, ಪತ್ನಿ, ಮಗಳು. ಅವರ ಹೆಸರು ಗೊತ್ತಾಗಿಲ್ಲ. ಶಿರಡಿಯಲ್ಲಿ ಮಹಾ ಯೋಗ ಸಂಪನ್ನರೂ ದಯಾಮಯರೂ ಆದ ಬಾಬಾ ಅವರು ಪ್ರತಿದಿನ ಭಕ್ತರಿಗೆ ಹಣ ಹಂಚುತ್ತಿರುವರೆಂದು ತಿಳಿಯಿತು. ಬಾಬಾ ಅವರು ದಕ್ಷಿಣೆ ರೂಪದಲ್ಲಿ ಪಡೆದ ಹಣದಲ್ಲಿ ಪ್ರತಿದಿನವೂ ಅಮಾನಿ ಎಂಬ ಹುಡುಗನಿಗೆ 1 ರೂಪಾಯಿ, ಭಕ್ತ ಕೊಂಡಾಜಿಯವರ ಮಗಳಿಗೆ 1 ರೂಪಾಯಿ, ಅಮಾನಿ ತಾಯಿಯವರಿಗೆ 10 ರೂಪಾಯಿಗಳಿಂದ 20 ರೂಪಾಯಿ ಮತ್ತು ಕೆಲವು ಭಕ್ತರಿಗೆ 50 ರೂಪಾಯಿಗಳಂತೆ ಹಂಚುತ್ತಿದ್ದರು. ಇದನ್ನು ಕೇಳಿ ಭಜನಾ ಮೇಳದವರು ಶಿರಡಿಗೆ ಬಂದು ಭಜನೆ ಮಾಡಿದರು. ಆದರೆ ಅವರ ಅಂತರಂಗದಲ್ಲಿ ಹಣದಾಸೆ ಅತಿಯಾಗಿತ್ತು. ಮೇಳದವರೆಲ್ಲರೂ ಹಣದಾಸೆಯಿಂದ ಇದ್ದರೂ ಆ ಗುಂಪಿನ ಯಜಮಾನನ ಪತ್ನಿಗೆ ಮಾತ್ರ ಹಣದಾಸೆ ಇರಲಿಲ್ಲ. ಬಾಬಾ ಅವರನ್ನು ಅವಳು ಬಹಳವಾಗಿ ಪ್ರೀತಿಸುತ್ತಿದ್ದಳು. ಅವಳ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾರವರು ಅವಳಿಗೆ ಅವಳ ಪ್ರೀತಿಯ ದೇವರ ದರ್ಶನವನ್ನು ದಯಪಾಲಿಸಬೇಕೆಂದು ನಿರ್ಣಯಿಸಿ ಅವಳಿಗೆ ಶ್ರೀರಾಮನಂತೆ ಗೋಚರಿಸಿದರು. ಇದನ್ನು ಕಂಡ ಅವಳು ಬಹಳ ಆನಂದ ಭರಿತಳಾದಳು. ನಯನಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು. ಸಂತೋಷದಿಂದ ಕೈ ಮುಗಿದಳು. ಅಲ್ಲಿ ನೆರೆದವರೆಲ್ಲರೂ ಅವಳ ಆನಂದ ಸ್ಥಿತಿಯನ್ನು ನೋಡಿ ಆಶ್ಚರ್ಯಪಟ್ಟರು. ಕಾರಣ ತಿಳಿಯಲಿಲ್ಲ. ಅವಳ ಪತಿಗೆ ಸಾಯಿಬಾಬಾ ಹೇಗೆ ತನಗೆ ಶ್ರೀರಾಮಚಂದ್ರನ ದರ್ಶನವನ್ನು ದಯಪಾಲಿಸಿದರೆಂಬುದನ್ನು ಹೇಳಿದಳು. ಆಗ ಅವನು, ಇದು ಕೇವಲ ಭ್ರಮೆ, ಅದು ಹೇಗೆ ಸಾಧ್ಯ? ಎಲ್ಲರೂ ಸಾಯಿಬಾಬಾ ಅವರನ್ನು ಕಂಡರು, ಆದರೆ ನಿನಗೆ ಮಾತ್ರ ಶ್ರೀರಾಮಚಂದ್ರನಂತೆ ಕಂಡರೆ ಎಂದು ಪರಿಹಾಸ್ಯ ಮಾಡಿದಳು. ಆದರೆ ಅವಳು ಕೋಪಗೊಳ್ಳಲಿಲ್ಲ. ಅವಳಿಗೆ ಬಾಬಾ ಅವರು ಆಗಾಗ್ಗೆ ಶ್ರೀರಾಮನ ರೂಪದಲ್ಲಿ ದರ್ಶನವನ್ನು ನೀಡುತ್ತಿದ್ದರು. ಅಪೂರ್ವ ಸ್ವಪ್ನ. ಕೆಲವು ದಿನಗಳ ನಂತರ ಅವಳ ಪತ್ನಿಗೆ ಒಂದು ಕನಸು ಬಿದ್ದಿತು. ಅವನು ಒಂದು ದೊಡ್ಡ ಪಟ್ಟಣದಲ್ಲಿ ಪೊಲೀಸರಿಂದ ಬಂಧಿಸಲ್ಪಟ್ಟು ಜೈಲುವಾಸ ಮಾಡುತ್ತಿದ್ದನು. ಬಂದಿ ಖಾನೆಯ ಹೊರಗಡೆ ಬಾಬಾ ಅವರು ನಿಂತಿದ್ದರು. ಬಾಬಾ ಅವರನ್ನು ನೋಡಿ, ರಾಮದಾಸಿ ದೀನಕಂಠದಿಂದ, ನಿಮ್ಮ ಕೀರ್ತನೆಯನ್ನು ಕೇಳಿ ಇಲ್ಲಿಗೆ ಬಂದಿದ್ದೇನೆ. ನಮಗೆ ಇಂಥ ಸಂಕಟ ಬರಬೇಕೇ? ನೀವಿದ್ದರೂ ಸಹ ನಮಗೆ ಸಂಕಟಗಳೇ ಎಂದು ಕೇಳಿದನು. ಅದಕ್ಕೆ ಬಾಬಾ ಅವರು, ನಿನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಎಂದು ಉತ್ತರಿಸಿದರು. ಆಗ ಅವರು, ಬಾಬಾ, ಇಂಥ ಕಷ್ಟ ಒದಗುವ ಪಾಪವನ್ನೆಂದೂ ನಾನು ಈ ಜನ್ಮದಲ್ಲಿ ಮಾಡಿರುವುದಿಲ್ಲ ಎಂದನು. ಅದಕ್ಕೆ ಬಾಬಾ ಅವರು, ಈ ಜನ್ಮದಲ್ಲಿ ಮಾಡದಿದ್ದರೂ ಪೂರ್ವ ಜನ್ಮದಲ್ಲಿ ಪಾಪ ಕೃತ್ಯ ಮಾಡಿರಬಹುದು ಎಂದರು. ಅದಕ್ಕೆ ಅವನು, ನನಗೆ ಪೂರ್ವ ಜನ್ಮದ ನೆನಪಿಲ್ಲ. ಹಾಗೆ ಪೂರ್ವ ಜನ್ಮದಲ್ಲಿ ನಾನು ಪಾಪವನ್ನೆಸಗಿದ್ದರೂ ಸಹ ಒಣ ಹುಲ್ಲನ್ನು ಸುಡುವಂತೆ ನೀವು ಅದನ್ನೇಕೆ ಸುಡಬಾರದು ಎಂದನು. ಅದಕ್ಕೆ ಬಾಬಾರವರು, ನಿನಗೆ ನಂಬಿಕೆ ಇದೆಯೇ ಎಂದು ಪ್ರಶ್ನಿಸಿದರು. ಅವನು ಇದೆ ಎಂದು ಉತ್ತರಿಸಿದನು. ಆಗ ಬಾಬಾ ಅವನಿಗೆ ಕಣ್ಣು ಮುಚ್ಚಿಕೊಳ್ಳಲು ಹೇಳಿದರು. ಅವನು ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ಏನೋ ಕೆಳಗೆ ಬಿದ್ದ ಶಬ್ದ. ಕಣ್ಣು ತೆರೆದು ಬಿಡಲಾಗಿ ಬಂಧನದಿಂದ ಬಿಡುಗಡೆ. ಆಗ ಅವನು ಬಹಳ ಹೆದರಿಕೆಯಿಂದ ಬಾಬಾ ಅವರನ್ನು ಎವೆಯಿಕ್ಕದೆ ನೋಡಿದ. ಆಗ ಬಾಬಾ, ಸರಿಯಾಗಿ ಸಿಕ್ಕಿದ್ದೀಯೆ, ಈಗ ಪುನಃ ನಿನ್ನನ್ನು ಬಂಧಿಸುತ್ತಾರೆ ಎಂದು ಹೇಳಿದರು. ಆಗ ಅವನು ಬಾಬಾ ಅವರನ್ನು ಕುರಿತು, ನಿಮ್ಮ ಹೊರತು ನನಗಾರೂ ರಕ್ಷಕರಿಲ್ಲ ಎಂದು ಬೇಡಿಕೊಂಡ. ಬಾಬಾ ಅವರು ಪುನಃ ಅವನಿಗೆ ಕಣ್ಣು ಮುಚ್ಚಿಕೊಳ್ಳುವಂತೆ ಹೇಳಿದರು. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡ ನಂತರ
ಕಣ್ಣು ತೆರೆದು ನೋಡಲಾಗಿ ಬಂಧನದಿಂದ ಮುಕ್ತನಾಗಿ ಬಾಬಾರವರ ಪಕ್ಕದಲ್ಲಿ ಇದ್ದನು. ಆಗ ಆತ ಬಾಬಾ ಅವರಿಗೆ ನಮಸ್ಕರಿಸಿದ. ಆಗ ಬಾಬಾ ಅವರು, ಈ ನಮಸ್ಕಾರಕ್ಕೂ ಹಿಂದಿನದಕ್ಕೂ ವ್ಯತ್ಯಾಸವಿದೆಯೇ? ಯೋಚನೆ ಮಾಡಿ ಉತ್ತರ ಹೇಳು ಎಂದರು. ಅದಕ್ಕೆ ಅವನು, ಬೇಕಾದಷ್ಟು ವ್ಯತ್ಯಾಸವಿದೆ. ಮೊದಲು ಮಾಡಿದ ನಮಸ್ಕಾರ ಹಣದಾಸೆಯದು. ಈಗಿನದು ನಿಮ್ಮನ್ನು ಪರಮಾತ್ಮನೆಂದು ಭಾವಿಸಿ ಮಾಡಿದ್ದು. ಮೊದಲಿನದು ಹಿಂದೂಗಳನ್ನು ನಾಶ ಮಾಡುತ್ತಿರುವ ಮಹಮ್ಮದೀಯರೆಂದು ಭಯದಿಂದ ಮಾಡಿದುದಾಗಿದೆ ಎಂದನು. ಆಗ ಬಾಬಾ, ನಿನಗೆ ಮಹಮ್ಮದೀಯ ದೇವರಲ್ಲಿ ನಂಬಿಕೆ ಇದೆಯೇ ಎಂದು ಕೇಳಿದರು. ಅದಕ್ಕೆ ಅವನು, ಇಲ್ಲ ಎಂದು ಉತ್ತರಿಸಿದ. ಆಗ ಬಾಬಾ ಅವರು, ನೀನು ಮನೆಯಲ್ಲಿ ಪಂಜ ಪೂಜಿಸುತ್ತಿಲ್ಲವೇ? ಕಾಡಬೀಬಿ ಎಂಬ ಮಹಮ್ಮದೀಯ ದೇವತೆಯನ್ನು ಮದುವೆ ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ನೀನು ಪೂಜಿಸುವುದಿಲ್ಲವೇ ಎಂದು ಕೇಳಿದರು. ಅವನು ಒಪ್ಪಿಕೊಂಡ. ಆಗ ಬಾಬಾರವರು, ಇನ್ನೇನು ಬೇಕು ಎಂದು ಕೇಳಿದರು. ಅವನು ಗುರು ರಾಮದಾಸರನ್ನು ನೋಡಲಪೇಕ್ಷಿಸಿದ. ಆಗ ಬಾಬಾ ಅವರು ಅವನಿಗೆ ಹಿಂತಿರುಗಿ ನೋಡಲು ಹೇಳಿದರು. ಹಿಂತಿರುಗಿ ನೋಡಿದಾಗ ಅವನು ಕಂಡಿದ್ದೇನು? ಗುರು ರಾಮದಾಸರನ್ನು. ಇನ್ನೇನು ನಮಸ್ಕಾರ ಮಾಡಬೇಕೆಂದು ಹೋದಾಗ ರಾಮದಾಸರು ಮಾಯವಾಗಿದ್ದರು. ಆಗ ಅವನು ಕುತೂಹಲದಲ್ಲಿ ಬಾಬಾರವರನ್ನು ಕುರಿತು, ನೀವು ಬಹಳ ನೀವು ಬಹಳ ವೃದ್ಧರಂತೆ ಕಾಣುತ್ತೀರಿ. ನಿಮ್ಮ ವಯಸ್ಸೆಷ್ಟು ಎಂದು ಕೇಳಿದ. ಅದಕ್ಕೆ ಬಾಬಾ ಅವರು, ಏನು ಮುದುಕನಾಗಿರುವೆನೇ? ಹಾಗಾದರೆ ನನ್ನ ಜೊತೆ ಓಡಿ ಬಾ ಎಂದರು. ಬಾಬಾ ಓಡಲು ಪ್ರಾರಂಭಿಸಿದರು. ಅವನು ಹಿಂಬಾಲಿಸಿದ. ಓಡುತ್ತಾ ಓಡುತ್ತಾ ಬಾಬಾ ಮಾಯವಾದರು. ಆಗ ಅವನಿಗೆ ಎಚ್ಚರವಾಯಿತು. ಎಚ್ಚರವಾಗಿ ನೋಡಲು ಯಾರೂ ಕಾಣಿಸಲಿಲ್ಲ. ಕನಸಿನಲ್ಲಿ ಕಂಡದ್ದನ್ನೆಲ್ಲ ಕೂಲಂಕುಷವಾಗಿ ಯೋಚಿಸತೊಡಗಿದ. ಅವನ ಮನೋಭಾವ ಬದಲಾಯಿತು. ಆತ ಬಾಬಾ ಅವರ ಮಹಿಮೆ ತಿಳಿದುಕೊಂಡನು. ಮುಂದೆ ಅನುಮಾನ ದೂರವಾಗಿ ಆತ ಅವರ ಪರಮಭಕ್ತನಾದ. ದೃಶ್ಯ ಕೇವಲ ಸ್ವಪ್ನ, ಆದರೆ ನಡೆದ ಸಂಭಾಷಣೆಗಳು ಪರಿಣಾಮಕಾರಿಯಾದವು. ಮರುದಿನದ ಆರತಿ ಸಮಯಕ್ಕೆ ಮಸೀದಿಗೆ ಹೋದಾಗ ಅವನಿಗೆ ಬಾಬಾ 2 ರೂಪಾಯಿಗಳನ್ನು ಮತ್ತು ಬರ್ಫಿ ಕೊಟ್ಟು ಆಶೀರ್ವದಿಸಿದರು. ದೇವರು ನಿನಗೆ ಅನಂತವಾದ ಐಶ್ವರ್ಯವನ್ನು ನೀಡುವನು. ನಿನಗೆಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಅವರಿಗೆ ಶಿರಡಿಯಲ್ಲಿ ಹೆಚ್ಚು ಹಣ ದೊರಕಲಿಲ್ಲ. ಆದರೆ ಜೀವನಾದ್ಯಂತ ಬಾಬಾ ಅವರ ಆಶೀರ್ವಾದ ಫಲಿಸಿತು. ನಂತರ ಅವನಿಗೆ ಬೇಕಾದಷ್ಟು ಹಣ ದೊರಕಿತು. ಎಲ್ಲರೂ ಯಾತ್ರೆಯನ್ನು ಮುಗಿಸಿ ಸ್ವಸ್ಥಾನ ಸೇರಿಕೊಂಡರು. ಬಾಬಾ ತೆಂಡೂಲ್ಕರ್. ಮುಂಬಯಿ ಬಾಂದ್ರಾದ ರಘುನಾಥ ತೆಂಡೂಲ್ಕರ್ ಅವರ ಹೆಂಡತಿ ಬಾಬಾ ಅವರ ಭಕ್ತರಾಗಿದ್ದರು. ಶ್ರೀಮತಿ ಸಾವಿತ್ರಿ ಬಾಯಿ ತೆಂಡೂಲ್ಕರ್ ಅವರು ಸಾಯಿ ಲೀಲೆಗಳನ್ನು 800 ಪದಗಳಲ್ಲಿ ಶ್ರೀ ಸಾಯಿನಾಥ ಭಜನಾ ಮಾಲಾ ಎಂಬ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ. ತೆಂಡೂಲ್ಕರ್ ಅವರ ಮಗ ಬಾಬು ಮೆಡಿಕಲ್ ಪರೀಕ್ಷೆಗೆ ಕುಳಿತಿದ್ದು ಹಗಲಿರುಳು ಓದುತ್ತಿದ್ದನು. ಕೆಲವು ಜ್ಯೋತಿಷಿಗಳನ್ನು ವಿಚಾರಿಸಿದಾಗ ಅವರು ಈ ಸಾರೆ ಗ್ರಹಗತಿಗಳು ಸರಿಯಾಗಿಲ್ಲವೆಂದು ಅವನಿಗೆ ಹೇಳಿದರು. ಇದು ಅವನ ಮನಸ್ಸನ್ನು ಕಲಕಿತು. ಕೆಲವು ದಿನಗಳ ನಂತರ ಅವನ ತಾಯಿ ಶಿರ್ಡಿಗೆ ಬಂದರು. ಬಾಬಾ ಅವರನ್ನು ಸಂದರ್ಶಿಸಿ ಇತರ ವಿಚಾರಗಳೊಂದಿಗೆ ಮಗನ ವಿಚಾರವನ್ನು ಪ್ರಸ್ತಾಪಿಸಿದರು. ಇದನ್ನು ಕೇಳಿದ ಬಾಬಾ, ನನ್ನಲ್ಲಿ ನಂಬಿಕೆ ಇಡುವಂತೆ ನಿನ್ನ ಮಗನಿಗೆ ಹೇಳು. ಜಾತಕ ಜ್ಯೋತಿಷ್ಯವನ್ನು ಸುಡು. ಚೆನ್ನಾಗಿ ಓದಿ ಪರೀಕ್ಷೆಗೆ ಕುಳಿತುಕೊಳ್ಳಲಿ. ಖಂಡಿತ ಈ ಸಾರಿ ತೇರ್ಗಡೆಯಾಗುತ್ತಾನೆ. ನನ್ನ ಮಾತಿನಲ್ಲಿ ನಂಬಿಕೆ ಇಡಲಿ. ನಿರಾಶನಾಗುವುದು ಬೇಡ ಎಂದರು. ಸಾವಿತ್ರಿ ಬಾಯಿ ಬಾಬಾ ಅವರ ಸಂದೇಶವನ್ನು ಮಗನಿಗೆ ತಿಳಿಸಿದರು. ಅವನು ಬಹಳ ಕಷ್ಟಪಟ್ಟು ಓದಿ ಪರೀಕ್ಷೆಗೆ ಕುಳಿತನು. ಆದರೆ ತೇರ್ಗಡೆಯಾಗುವೇನೋ ಇಲ್ಲವೋ ಎಂಬ ಅನುಮಾನದಿಂದ ಅವನು ಮೌಖಿಕ ಪರೀಕ್ಷೆಗೆ ಹೋಗಲೇ ಇಲ್ಲ. ಆದರೆ ಪರೀಕ್ಷಕರು ಲಿಖಿತ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳು ಬಂದಿರುವುದೆಂದು ಮೌಖಿಕಕ್ಕೆ ಬರಬೇಕೆಂದು ಹೇಳಿ ಕಳುಹಿಸಿದರು. ಈ ರೀತಿ ಉತ್ಸಾಹಗೊಂಡು ಬಾಬಾ ಮೌಖಿಕವನ್ನು ಸಹ ಮುಗಿಸಿ ತೇರ್ಗಡೆ ಈ ರೀತಿ ಉತ್ಸಾಹಗೊಂಡು ಬಾಬು ಮೌಖಿಕವನ್ನು ಸಹ ಮುಗಿಸಿ ತೇರ್ಗಡೆ ಹೊಂದಿದನು. ಇದು ಬಾಬಾ ಅವರ ಮಹಿಮೆಯಲ್ಲವೇ? ಹೀಗೆ ಅನುಮಾನಗಳು ಮತ್ತು ಕಷ್ಟಗಳು ನಮ್ಮ ನಂಬಿಕೆಯನ್ನು ಪಡಿಸುವುದಕ್ಕಾಗಿ ನಮ್ಮನ್ನು ಆವರಿಸುತ್ತವೆ ಮತ್ತು ನಮ್ಮನ್ನು ಪರೀಕ್ಷಿಸುತ್ತವೆ. ನಾವು ನಿಶ್ಚಲವಾಗಿ ನಂಬಿಕೆಯಿಂದ
ಬಾಬಾ ಅವರನ್ನು ಅವಲಂಬಿಸಿದರೆ ನಮ್ಮ ಪ್ರಯತ್ನಗಳೆಲ್ಲವೂ ಫಲಿಸುತ್ತವೆ. ಈ ಹುಡುಗನ ತಂದೆ ರಘುನಾಥ ರಾಯ ಮುಂಬಯಿಯಲ್ಲಿ ಒಂದು ವಿಲಾಯಿತಿ ಮಾರಾಟದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಬಹಳ ವಯಸ್ಸಾಗಿದ್ದುದರಿಂದ ಸರಿಯಾಗಿ ಕೆಲಸ ಮಾಡಲು ಸ್ವಲ್ಪ ವಿರಾಮ ಬೇಕಿತ್ತು. ರಜಾ ಪಡೆದರು, ಆದರೂ ಪರಿಸ್ಥಿತಿ ಸುಧಾರಿಸಲಿಲ್ಲ. ಕಾರಣ ಅವರು ನಿವೃತ್ತಿ ಹೊಂದಬೇಕಾಯಿತು. ಪ್ರಾಮಾಣಿಕವಾಗಿ ಅವರು ಸೇವೆ ಮಾಡಿದ್ದುದರಿಂದ ಆ ಸಂಸ್ಥೆಯು ಮುಖ್ಯಾಧಿಕಾರಿಯು ಆ ಸಂಸ್ಥೆಯ ಮುಖ್ಯಾಧಿಕಾರಿಯು ಅವರಿಗೆ ವಿರಾಮ ವೇತನ ಕೊಡಬೇಕೆಂದು ತೀರ್ಮಾನಿಸಿದರು. ವಿರಾಮ ವೇತನ ನಿಗದಿ ಮಾಡಿರಲಿಲ್ಲ. ಅವರಿಗೆ 150 ರೂಪಾಯಿ ಸಂಬಳ ಬರುತ್ತಿತ್ತು. ಆದುದರಿಂದ ವಿರಾಮ ವೇತನವು 75 ರೂಪಾಯಿ ಸಿಗಬಹುದೆಂದು ತಿಳಿದು ಜೀವನವನ್ನು ಮುಂದೆ ಹೇಗೆ ನಡೆಸುವುದೆಂದು ಚಿಂತಾಕ್ರಾಂತರಾಗಿದ್ದರು. ಆಗ ಬಾಬಾ ಅವರು ಶ್ರೀಮತಿ ತೆಂಡೂಲ್ಕರ್ ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ನಿನ್ನ ಪತಿಗೆ 100 ರೂಪಾಯಿ ವಿರಾಮ ವೇತನ ದೊರಕಿದರೆ ಸಂತೋಷವಾಗುತ್ತದೆಯೇ ಎಂದು ಕೇಳಿದರು. ಅದಕ್ಕೆ ಅವರು, ಬಾಬಾ, ನನ್ನನ್ನೇಕೆ ಕೇಳುವಿರಿ? ನಿಮ್ಮಲ್ಲಿ ನನಗೆ ಸಂ ಆ, ನಿಮ್ಮಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ. ಬಾಬಾ 100 ರೂಪಾಯಿ ಎಂದು ಹೇಳಿದ್ದರೂ ಅವರಿಗೆ ಮುಂದೆ 110 ರೂಪಾಯಿ ವಿರಾಮ ವೇತನ ದೊರೆಯಿತು. ಬಾಬಾ ಅವರಿಗೆ ಭಕ್ತರಲ್ಲಿ ಇಂಥ ಅಪರಿಮಿತವಾದ ಪ್ರೀತಿ ಇದ್ದಿತು. ಕ್ಯಾಪ್ಟನ್ ಹಾಟೆ. ಬಿಕನೇರ್ದ ಕ್ಯಾಪ್ಟನ್ ಹಾಟೆ ಅವರು ಬಾಬಾ ಅವರ ಭಕ್ತರಾಗಿದ್ದರು. ಒಂದು ದಿನ ಬಾಬಾ ಅವರು ಅವರಿಗೆ ಸ್ವಪ್ನದಲ್ಲಿ ಗೋಚರಿಸಿ, ನನ್ನ ಜ್ಞಾಪಕವಿದೆಯೇ ಎಂದು ಕೇಳಲು, ಹಾಟೆಯವರು ಬಾಬಾ ಅವರ ಪಾದಗಳನ್ನು ಹಿಡಿದುಕೊಂಡು, ಮಗುವು ತಾಯಿಯನ್ನು ಮರೆತು ಹೇಗೆ ಜೀವಿಸಬಹುದು ಎಂದು ಹೇಳಿ ತೋಟಕ್ಕೆ ಹೋಗಿ ತರಕಾರಿ ತಂದು ಬಾಬಾ ಅವರಿಗೆ ಅಡುಗೆ ಸಿದ್ಧಪಡಿಸಲು ತಯಾರಾದರು. ಆ ಸಮಯಕ್ಕೆ ಸರಿಯಾಗಿ ಎಚ್ಚರವಾಯಿತು. ಆಗ ಅವರು ಸೀದಾ ಪದಾರ್ಥಗಳನ್ನು ಶಿರಡಿ ಕಳುಹಿಸಲು ನಿರ್ಧರಿಸಿದರು. ಸ್ವಲ್ಪ ದಿನಗಳ ನಂತರ ಗ್ವಾಲಿಯರ್ಗೆ ಬಂದರು. ಆಗ ಅಲ್ಲಿಂದ ಶಿರಡಿಗೆ ಹೋಗುವವರ ಸಂಗಡ 12 ರೂಪಾಯಿಗಳನ್ನು ಕೊಟ್ಟು 2 ರೂಪಾಯಿಗಳನ್ನು ತರಕಾರಿಗೆ ಉಪಯೋಗಿಸಿ ಇನ್ನುಳಿದ 10 ರೂಪಾಯಿಗಳನ್ನು ಬಾಬಾರವರಿಗೆ ದಕ್ಷಿಣೆ ಅರ್ಪಿಸಲು ಹೇಳಿದರು. ಅವರ ಸ್ನೇಹಿತರು ಶಿರಡಿಗೆ ಬಂದು ತರಕಾರಿ ಕೊಂಡರು. ಆದರೆ ವಾಲಪಾಡಿ ಪಲ್ಯ ದೊರೆಯಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಅಕಸ್ಮಾತಾಗಿ ಬಂದ ಒಬ್ಬ ಮಹಿಳೆಯ ಹತ್ತಿರ ಆ ಪಾಪಾಡಿ ಶೇಂಗಾ ದೊರೆತವು. ನಂತರ ಇದೆಲ್ಲವನ್ನು ತೆಗೆದುಕೊಂಡು ಮಸೀದಿಗೆ ಹೋಗಿ ಹಾಟೆ ಅವರ ಪರವಾಗಿ ಬಾಬಾ ಅವರಿಗೆ ನೈವೇದ್ಯ ಅರ್ಪಿಸಿದರು. ಶ್ರೀ ನಿಮೋಣ್ಕರ್ ಅವರು ಆ ತರಕಾರಿಗಳನ್ನು ಉಪಯೋಗಿಸಿ ಅಡಿಗೆ ತಯಾರು ಮಾಡಿ ಬಾಬಾ ಅವರಿಗೆ ಬಡಿಸಿದರು. ಬಾಬಾ ಅವರ ವಾಲ ಪಾಪಾಡಿಯನ್ನು ಮಾತ್ರ ತಿನ್ನುತ್ತಿದ್ದುದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಈ ಸಮಾಚಾರವನ್ನು ತಮ್ಮ ಮಿತ್ರರಿಂದ ತಿಳುಕೊಂಡ ಮೇಲೆ ಹಾಟೆಯವರು ಆನಂದಭರಿತರಾದರು. ಪವಿತ್ರವಾದ ರೂಪಾಯಿ. ಇನ್ನೊಂದು ಸಾರೆ ಹಾಟೆ ಅವರಿಗೆ ಬಾಬಾ ಅವರಿಂದ ಸ್ಪರ್ಶಿಸಲ್ಪಟ್ಟ ಪವಿತ್ರವಾದ 1 ರೂಪಾಯಿ ಪಡೆಯಬೇಕೆಂಬ ಆಸೆಯಾಯಿತು. ಆಗ ಅವರು ಶಿರಡಿಗೆ ಹೊರಟಿದ್ದ ಒಬ್ಬ ಮಿತ್ರನ ಜೊತೆ 1 ರೂಪಾಯಿಯನ್ನು ಕೊಟ್ಟು ಕಳುಹಿಸಿದನು. ಅವನು ಶಿರಡಿ ತಲುಪಿ ಬಾಬಾ ಅವರ ದರ್ಶನವನ್ನು ಪಡೆದು ದಕ್ಷಿಣೆ ಕೊಡಲು ಬಾಬಾ ಅವರು ಅದನ್ನು ತಮ್ಮ ಕಿಸೆಯಲ್ಲಿ ಇಟ್ಟುಕೊಂಡರು. ನಂತರ ಹಾಟೆ ಅವರು ಕೊಟ್ಟ ರೂಪಾಯಿಯನ್ನು ಕೊಡಲು ಅದನ್ನು ತಿರುಗಿಸಿ ನೋಡಿ ಮೇಲಕ್ಕೆಸೆದು ಆಟವಾಡುತ್ತಾ ಉದಿಯೊಡನೆ ಆ ರೂಪಾಯಿಯನ್ನು ಹಿಂತಿರುಗಿಸಿ, ಇದನ್ನು ಅದರ ಮಾಲೀಕನಿಗೆ ಕೊಡು, ಅವನಿಂದ ನನಗೇನು ಬೇಕಿಲ್ಲ, ಅವನು ಶಾಂತಿ ಮತ್ತು ತೃಪ್ತಿಯಿಂದಿರಲಿ ಎಂದರು. ಅವನು ಗ್ವಾಲಿಯರ್ಗೆ ಬಂದು ನಡೆದ ಎಲ್ಲಾ ಸಂಗತಿಗಳನ್ನು ಹಾಟೆಯವರಿಗೆ ತಿಳಿಸಿ ಬಾಬಾ ಅವರಿಂದ ಸ್ಪರ್ಶಿಸಲ್ಪಟ್ಟ ಪವಿತ್ರವಾದ ನಾಣ್ಯವನ್ನು ಕೊಟ್ಟನು. ವಾಮನ ನಾರ್ವೇಕರ್. ವಾಮನ ನಾರ್ವೇಕರ್ ಬಾಬಾ ಅವರನ್ನು ಬಹಳ ಪ್ರೀತಿಸುತ್ತಿದ್ದರು. ಒಮ್ಮೆ ಅವರು ಶ್ರೀರಾಮ ಕಂಠೀವ ಕಂಠೀವರಹವನ್ನು ತಂದು ಸಾಯಿಬಾಬಾ ಅವರ ಹಸ್ತಸ್ಪರ್ಶದಿಂದ ಅದನ್ನು ಪವಿತ್ರಗೊಳಿಸಿ ಒಯ್ಯಬೇಕೆಂದು ಬಾಬಾ ಅವರ ಕೈಗಿತ್ತರು. ಬಾಬಾ ಅದನ್ನು ಸುಮ್ಮನೆ ಜೇಬಿನಲ್ಲಿ ಹಾಕಿಕೊಂಡರು. ಆಗ ಶ್ಯಾಮ ಬಾಬಾ ಅವರಿಗೆ ನಾರ್ವೇಕರರ ಉದ್ದೇಶ ತಿಳಿಸಿ ಅದನ್ನು ಹಿಂತಿರುಗಿಸಬೇಕೆಂದು ಬೇಡಿದರು. ಆಗ ಬಾಬಾ, ಅವನಿಗೇಕೆ ಇದನ್ನು ಮರಳಿ ಕೊಡಬೇಕು, ನಾವೇ ಇಟ್ಟುಕೊಳ್ಳೋಣ, ಅವನು 25 ರೂಪಾಯಿಗಳನ್ನು ಕೊಟ್ಟರೆ ಅದನ್ನು ಕೊಡುತ್ತೇನೆ ಎಂದರು. ಆಗ ವಾಮನ 25 ರೂಪಾಯಿಗಳನ್ನು ಬಾಬಾ ಅವರ ಮುಂದಿಟ್ಟರು. ಆಗ ಬಾಬಾ, ಇದರ ಬೆಲೆ 25 ರೂಪಾಯಿಗಳಿಂತಲೂ ಅಧಿಕವಾದುದು ಶ್ಯಾಮ, ಇದನ್ನು
ನೀನೇ ತೆಗೆದುಕೋ. ಇದು ನಿನ್ನ ಹತ್ತಿರ ಇರಲಿ. ಇದನ್ನು ಪೂಜಾಗೃಹದಲ್ಲಿಟ್ಟು ಪೂಜಿಸು ಎಂದರು. ಬಾಬಾ ಅವರ ಈ ವಿಚಿತ್ರ ನಡತೆಯ ಬಗ್ಗೆ ಯಾರಿಗೂ ಮಾತನಾಡುವ ಧೈರ್ಯವಿರಲಿಲ್ಲ. ಯಾರಿಗೆ ಯಾವುದು ಯೋಗ್ಯ ಮತ್ತು ಅರ್ಹವಾದುದು ಎಂಬುದು ಅವರಿಗೆ ಮಾತ್ರ ಗೊತ್ತು. ಓಂ ತತ್ಸತ್. ಶ್ರೀ ಸದ್ಗುರು ಸಾಯಿ ಚರಣಾರ್ಪಣಮಸ್ತು. ಇಲ್ಲಿಗೆ ಅಧ್ಯಾಯ 29 ಸಂಪೂರ್ಣವಾಗುವುದು. ಸಾಯಿರಾಮ್.